ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ದಿವ್ಯಗೌಡ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಬ್ಲಾಗ್ ಬಂದು ನಾವು ಕಾಕಡ ಹೂವು ಕಟ್ಟೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ ನೋಡಿ. ಇದು ಕಾಕಡ ಹೂವು ಮತ್ತು ಪನ್ನೀರ್ ಸೊಪ್ಪು, ಕನಕಾಂಬರ ಈ ಮೂರನ್ನು ಹಾಕಿ ನಾವು ಹೂವು ಕಟ್ಟೋದು ತಿಳಿಸ್ಕೊಡ್ತೀವಿ ನೋಡಿ. ಮೊದಲಿಗೆ ಒಂದು ದಾರ ಎತ್ಕೊಂಡು ಪನ್ನೀರ್ ಸೊಪ್ಪು ಈ ಸೈಡ್ ಆ ಸೈಡನ್ನು ಸ್ವಲ್ಪ ಸ್ವಲ್ಪ ಕಟ್ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಮತ್ತು ಕನಕಾಂಬರ ಎರಡು ಹಾಕ್ಕೊಂಡು ಕೆಳಗಡೆಯಿಂದ ಈ ಥರ ನೋಡಿ ದಾರಾನ ಇಟ್ಕೊಂಡು ಗಟ್ಟಿಯಾಗಿ ಈ ಥರ ನೋಡಿ ಈ ಥರ ಕೆಳಗಡೆಯಿಂದ ದಾರ ಬಂದು ಮೇಲೆಗಡೆ ಈ ಥರ ಲಾಕ್ ಮಾಡ್ಕೋಬೇಕು. ಅದು ಲಾಕ್ ಆಗುತ್ತೆ. ನಿಮ್ಗೆ ಒಂದು ಸರಿ ಸರ್ಟಿಫಿಕೇಷನ್ ಆಗಿಲ್ಲ ಅಂದರೆ ಎರಡನೇ ಸರಿ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಇವಾಗ ಕಾಕಡ ಹೂವು ಎರಡು ಹೂವು ಎತ್ಕೊಂಡು ಸೇಮ್ ಅದೇ ಥರ ಹಾಕ್ಕೊಂಡು ಕಟ್ಕೊತಾ ಬರಬೇಕು. ಎರಡು ಹೂವು ಎತ್ಕೊಂಡು ಈ ಥರ ಕಟ್ಕೊತಾ ಬನ್ನಿ. ಸೊ ಇವಾಗ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಇದು ಅಷ್ಟೇ, ನಾವು ಬೇಕಾದರೆ ಪನ್ನೀರ್ ಸೊಪ್ಪು ಮತ್ತು ಕನಕಾಂಬರ ಕಾಕಡ ಹೂವು ಮೂರು ಕಾಂಬಿನೇಷನ್ ಆಗಿ ನಾವು ಇದು ಕಟ್ತಿರೋದು ಈ ಥರ ನೋಡ್ತಿರ್ಬೋದು ನೋಡಿ. ಈ ಥರ ಕಟ್ಕೊತಾ ಬನ್ನಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ನೋಡಿ ಈ ಥರ ಕಟ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಟೈಟಾಗಿ ಒತ್ತಾಗಿ ಕಟ್ಕೊಳ್ಳಿ, ಜಾಸ್ತಿ ಜೋರಾಗಿ ಎಳಿಬೇಡಿ, ಕಟ್ಟಾಗಿಬಿಡುತ್ತೆ. ನಿಮ್ಮ ದಾರ ಎಷ್ಟು ನೀವು ಇಟ್ಕೊಂಡಿರ್ತೀರ ಅಷ್ಟು ಮೀಡಿಯಮ್ ಸೈಜಲ್ಲಿ ಇಟ್ಕೊಂಡು ಇದು ಮಾಡ್ಕೊಳ್ಳಿ ನೋಡಿ. ಆ ಥರ ಕಟ್ಕೊತಾ ಬಂದರೆ ಬೇಗ ಬೇಗ ಆಗುತ್ತೆ. ಇದು ಈಸಿಯಾಗೇ ಇರುತ್ತೆ ಫ್ರೆಂಡ್ಸ್ ನೋಡಿ. ಇವಾಗ ಪನ್ನೀರ್ ಸೊಪ್ಪು ಮತ್ತು ಕನಕಾಂಬರ ಎರಡು ಹಾಕ್ಬಿಟ್ಟು ಈ ಥರ ಕಟ್ಕೊಳ್ತಿದ್ರಿ. ಇದನ್ನು ನೀವು ಹತ್ರ ಹಾಕ್ಕೊಳ್ಳಿ ಫ್ರೆಂಡ್ಸ್. ಕಾಕಡ ಹೂವು ಮತ್ತು ಕನಕಾಂಬರ ಶಾವಿತು ಪನ್ನೀರ್ ಸೊಪ್ಪು ಮೂರು ಆ್ಯಡ್ ಮಾಡ್ಕೊಂಡು ಹತ್ರ ಕಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕಾಗೂ ಇರುತ್ತೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನೋಡಿ. ಈ ಥರ ಕಟ್ಟಿದ್ರೆ ಈ ಥರ ಇರುತ್ತೆ ನೋಡಿ. ಈ ಥರ ಹತ್ರ ಹಾಕ್ಕೊಂಡು ಇನ್ನೂ ಬೇಕಾದ್ರೆ ನೀವು ಇನ್ನೂ ಹತ್ರಕ್ಕೂ ಹಾಕ್ಕೋಬೋದು, ಇನ್ನೂ ಸ್ವಲ್ಪ ದೂರಕ್ಕೆ ಬೇಕಾದ್ರೆ ಹಾಕಿ ನೋಡಿ. ಈ ಥರ ಟೈಟಾಗಿರುತ್ತೆ ನೋಡಿ, ಈ ಥರ ಒತ್ತಾಗಿರುತ್ತೆ. ಇದನ್ನೇ ಒತ್ತಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಇವಾಗ ಈ ಥರ ನೋಡಿ, ಈ ಥರ ಕಟ್ತಾಯಿದ್ರೆ ಈ ಥರ ಉದ್ದ ಬರ್ತಾ ಇರುತ್ತೆ. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಾಂಬಿನೇಷನ್ ಎರಡು ಮೂರು ಕೂಡ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕಾಕಡ ಹೂವು ಎತ್ಕೊತಿದ್ದಾರೆ. ಸಿಂಗಲ್ಲಾಗಿ ಯೂಸ್ ಮಾಡ್ಕೊಳ್ಳಿ, ಡಬ್ಬಲ್ಲಾಗಿ ಯೂಸ್ ಮಾಡ್ಬೋದು, ಒತ್ತಾಗಿ ಬರುತ್ತೆ. ಸಿಂಗಲ್ಲಾಗಿ ಯೂಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ಹೂವನ್ನು ಜಾಸ್ತಿ ಮಳ ಜಾಸ್ತಿ ಬರುತ್ತೆ ಈ ಥರ ಮಾಡಿಕೊಂಡ್ರೆ ನೋಡಿ. ಆ ಥರ ಕಟ್ಕೊತಾ ಬಂದರೆ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಕಾಣಿಸ್ತಾ ಇರುತ್ತೆ ಕಾಕಡ ಹೂವು ನೀವು ಕಟ್ತಿರೋದು ನೋಡಿದ್ರೆ ಈ ಥರ ಕಾಣಿಸ್ತಾ ಇರುತ್ತೆ. ಅಲ್ಲಲ್ಲಿ ಸಾಫ್ರಿನ್ ವೈಟ್ ಗ್ರೀನ್ ಕಾಂಬಿನೇಷನ್ ನೋಡಿ ಯಾವ ಥರ ಇರುತ್ತೆ. ಸೊ ನೋಡಿ ಕಟ್ತಾಯಿದ್ದೀನಿ, ಈ ಥರ ನಿಮಗೆ ಕಾಣುತ್ತೆ. ನೋಡ್ಬೋದು ಎಷ್ಟು ಒತ್ತಾಗಿ ಕಾಣಿಸ್ತಿದೆ ನೋಡಿದ್ರೆ ಫ್ರೆಂಡ್ಸ್ ನೋಡಿ. ನೋಡಿ ಫ್ರೆಂಡ್ಸ್, ನಾವು ಇವಾಗ ಕಾಕಡ ಹೂವು ಕಟ್ತಿರೋದು ಈ ಥರ ಆಗಿದೆ. ಸೊ ಇಷ್ಟು ಈ ಥರ ಬಂದಿದೆ, ಇನ್ನೂ ಸ್ವಲ್ಪ ಕಟ್ಟೋದಿದೆ. ಸೊ ನೋಡಿ ಇವಾಗ ಒಂದು 5-10 ಮೊಳ, 5ರಿಂದ ಒಂದು 8 ಮೊಳ ಆಗಿರ್ಬೋದು. ಸೊ ನೋಡಿ ಈ ಥರ ಪ್ರೊಸೀಜರಲ್ಲಿದೆ. ಸೊ ನೋಡ್ತಿರ್ಬೋದು. ಸೊ ನೋಡಿ ಫ್ರೆಂಡ್ಸ್, ಫೈನಲಿ ಹೂವು ಕಟ್ಟಿದ್ದು ಕಂಪ್ಲೀಟ್ ಆಯಿತು ನೋಡಿ. ಈ ಥರ ಹೂವು ಕಟ್ಟಿದ್ಮೇಲೆ ಈ ಥರ ಆಗಿದೆ. ಸೊ ನಾವು ಇದನ್ನು ಈ ಥರ ಕುಚ್ಚು ಕಟ್ಟಿರ್ತೀವಿ. ಸೊ ನೋಡ್ಬೋದು.